ಓಣ್ಯಾಗ ಹಚ್ಚಿ ಚುಡಾಬಿಟ್ಟ ಸ್ವಲ್ಪ ಹಿಂಗಾಗತ್ತಂತ ನಿಂತಾನೆ ಕಾಯಿ ಆಫೀಸ್ಗೆ ಹಾಕೊಂಡು ಹೋಗಿ ಹಿಂಗೆ. ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹಿಂಗದಿರಿ, ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಬನ್ನಿ ಇವತ್ತಿನ ಬ್ಲಾಗ್ನ. ಸೊ ನಾನು ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಈವ್ನಿಂಗಿಂದ ಸ್ಟಾರ್ಟ್ ಅಂತ ಹೇಳಿದರೆ, ಈಗ ಏನಾದರೂ ನಾವು ದೋಸೆಗೆ ಮಾಡಬೇಕು ಅಂತ ಹೇಳಿದರೆ ನೈಟಿಂದಾನೇ ಪ್ರಿಪೇರ್ ಮಾಡ್ಕೋಬೇಕಲ್ಲ. ಅದು ನೆನೆ ಹಾಕೋದಾಗಲಿ ಅಥವಾ ರುಬ್ಬಿಡೋದಾಗಲಿ, ಸೊ ಆ ಥರ ಏನಾದರೂ ಪ್ರೊಸೀಜರ್ನ ನೈಟಿಂದಾನೇ ಮಾಡಬೇಕಲ್ಲ. ಹಾಗಾಗಿ ಈ ವ್ಲಾಗ್ನ ನಾನು ಈಗಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಏನಂದರೆ ಒಂದೇ ಥರ ದೋಸೆ ತಿಂದು ಬೇಜಾರಾಗ್ಬಿಟ್ಟಿತ್ತು. ಸೊ ನಾನು ಯಾರೋ ಮಾಡಿದ್ದು ನೋಡಿ ಸೊ ಇವತ್ತು ಪ್ರಿಪೇರ್ ಮಾಡ್ತಾಯಿದ್ದೀನಿ. ಅಂದರೆ ಕಾಳುಗಳ ದೋಸೆ, ಅಕ್ಕಿ ಇಲ್ಲದೇ ಕಾಳಲ್ಲಿನೇ ಮಾಡೋ ದೋಸೆನ ಇವತ್ತು ಪ್ರಿಪೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾವ್ಯಾವ ಕಾಳು ಹಾಕಿ ದೋಸೆ ಹೆಂಗೆ ಬರ್ತೈತಿ ಏನಂತೇಳಿ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ. ಸೊ ಬರ್ರಿ, ಹಾಗಾಗಿ ಈವ್ನಿಂಗಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ಈ ವ್ಲಾಗ್ನ ಈಗ ನಾನು. ಸೊ ಬರ್ರಿ ಯಾವ್ಯಾವ ಕಾಳು ಹಾಕಿ ನಾನು ದೋಸೆ ಮಾಡ್ತೀನಿ ಅಂಥೇಳಿ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ. ಸೊ ಸ್ಪೆಷಲ್ ದೋಸೆ, ಈ ದೋಸೆಗೆ ತೊಗರಿ ಬೇಳೆ, ಕಡ್ಲಿ ಬೇಳೆ, ಹೆಸರು ಬೇಳೆ ಮತ್ತು ಕಡ್ಲಿ, ಆಮೇಲೆ ಹೆಸರು ಕಾಳು, ಒಂದು ಸ್ವಲ್ಪ ಸಾಬುದಾನಿ, ಸೊ ಇಷ್ಟೂ ಏನು ನೆನೆಸಿಡ್ಬೇಕು ನೈಟೇ. ಹಾಗಾಗಿ ನಾನು ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈ ವ್ಲಾಗ್ನ. ಏನೇನು ಹೆಸರು ಕಾಳು, ಹೆಸರು ಬೇಳೆ, ತೊಗರಿಬೇಳೆ, ಕಡಲೆಬೇಳೆ, ಕಡಲೆ ಮತ್ತು ಸಾಬುದಾನಿ, ಸ್ವಲ್ಪ ಮೆಂತೆ ಹಾಕಿ ಒಂದು ನೈಟ್ ಫುಲ್ ನೆನೆಸಿದ್ರೂ ಚಲೋನ ಬೆಸ್ಟ್ ಅಂತ ಅನಿಸ್ತತಿ. ಅದಕ್ಕೆ ಏನು ಮಾಡಿದೆ, ನಾನು ನೈಟ್ ಒಂದು 5 ರಿಂದ 6 ತಾಸು ನೆಂದರೆ ಸಾಕು. ಬಟ್ ನಮ್ಗೆ ಅಷ್ಟು ಬೆಳಗ್ಗೆ ಎದ್ದು ಹಾಕೋಕ್ಕೂ ಆಗೋಲ್ಲ. ಹಂಗೆ ಬೆಳಗ್ಗೆ ತಿಂಡಿಗೆ ಮಾಡಿದ್ರಾಯ್ತು ಅಂಥೇಳಿ ನೈಟ ನೆನೆಸಿದೆ. ಅದ್ರ ಜೊತೆಗೆ ಒಂದು ಸ್ವಲ್ಪ ಏನು ಜಸ್ಟ್ ಕಲರ್ಗೆ ಆಗಲಿ ಅಥವಾ ಒಂದು ಸ್ವಲ್ಪ ಫ್ಲೇವರಿಗೆ ಆಗಲಿ ಒಂದು 3-4 ಏನು ಬ್ಯಾಡಗಿ ಮೆಣಸಿನ್ಕಾಯಿನೂ ಕೂಡ ಆವಾಗ ನಾನು ನೆನೆಸ್ಬೇಕು. ಜೊತೆಗೆ ಮೆಂತಿ ಕಾಳನ್ನು ಹಾಕಿದ್ನಲ್ಲ. ಸೊ ನೈಟ್ ನೆನೆ ಹಾಕಿದೆ. ಬೆಳಗ್ಗೆ ಎದ್ದು ಅಂದರೆ 1 ಅವರ್ ಬಿಟ್ಟರೆ ಒಂದು ಸ್ವಲ್ಪ ಚೆನ್ನಾಗಿ ಬರ್ತವೆ ದೋಸೆ. ರುಬ್ಕೊಟ್ಟೆ ನೋಡ್ರಿ, ರುಬ್ಬಿನ ಮೇಲೆ ಹಿಟ್ಟು ಈ ಥರ ರೆಡಿ ಆಗೈತಿ. ಒಂದು ತಾಸು ಬಿಟ್ಟರೆ ಚೆನ್ನಾಗಿ ಹುಳಿ ಬರ್ತೈತೋ ಏನೋ. ಬಟ್ ನಾನು ಆಗ ಒಂದು 15-20 ನಿಮಿಷ ಬಿಟ್ಟು ರುಬ್ಬಿ ಮಾಡೋಕ್ಕೆ ಚಾಲೂ ಮಾಡಿದೆ. ಕಾಯಿ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಕಾಯಿ ಒಂದು ಇರಲಿಲ್ಲ, ಹಾಗಾಗಿ ಏನು ಬಾಳೆಕಾಯಿ ಪಲ್ಯ ಮಾಡಿಕೊಂಡೆ. ನಾವು ದೋಸೆಗೆ ಒಂದು ಸ್ವಲ್ಪ ಆದಷ್ಟು ಬಾಳೆಕಾಯಿ ಪಲ್ಯನ ಭಾಳ ಮಾಡ್ತೇವಲ್ಲ, ಹಾಗಾಗಿ ಬಾಳೆಕಾಯಿ ಇತ್ತು. ಬಾಳೆಕಾಯಿ ಪಲ್ಯ ಮಾಡಿ ದೋಸೆಗೆ ರೆಡಿ ಮಾಡಿಕೊಂಡೆ. ಅದಾದಮೇಲೆ ನಾವು ಬೆಳಗ್ಗೆ ದ್ರಾಕ್ಷಿ ಮತ್ತು ಶೇಂಗಾ ನೆನೆಸಿದ್ದನ್ನು ಬಾದಾಮಿ ಎಲ್ಲ ತಿಂತೇವೆ ಬೆಳಗ್ಗೆ. ಇದರೊಳಗೆ ವಿಟಮಿನ್ B12 ಹೇರಳವಾಗಿರ್ತೈತಿ ಅಂತ ಹೇಳ್ತಾರೆ ತಿನ್ನೋದ್ರಿಂದ. ಸೊ ಇದು ಏನು ಬರ್ತಾ ಏಜ್ ಆದಂಗೂ ಎಲ್ಲ ವಿಟಮಿನ್ಸು ಕಡಿಮೆ ಆಗ್ಬಿಡ್ತಾವಲ್ಲ. ಅದ್ರಾಗ ಈ ಬೆಂಗಳೂರು ಫುಡ್ ತಿಂದ್ರಂತೂ ಎಲ್ಲ ವಿಟಮಿನ್ಸು ಕಡಿಮೆ ಆಗ್ತಾವೆ. ಹಾಗಾಗಿ ನೈಟ್ ಅಂದರೆ 2 ಜಾಸ್ತಿನೂ ತಿನ್ನಲ್ಲ. ಸೊ ಒಂದು 5 ಶೇಂಗಾ, ಒಂದು 2 ದ್ರಾಕ್ಷಿ ಮತ್ತು 2 ಬಾದಾಮಿ ನೆನೆ ಹಾಕಿರ್ತೀವಿ ಬೆಳಗ್ಗೆ ತಿನ್ನೋಕೆ ಅಂಥೇಳಿ. ಅದಾದಮೇಲೆ ಇವ್ರಿಗಿಬ್ಬರಿಗೂ ದೋಸೆ ಹಾಕಿ, ಆ್ಯಕ್ಚುಲಿ ಆಕೆ ಎಷ್ಟು ಬೇಗನೆ ಹೋಗ್ತಾಳಲ್ಲ, ಆಕೆ ತಿನ್ನಲಿಲ್ಲ. ಇವ್ರು ರಾಜುಗೆ 1-2 ದೋಸೆ ಹಾಕ್ಕೊಟ್ಟೆ. ಇನ್ನೊಂದು ಅರ್ಧ ಗಂಟೆ ಆಗಿದ್ದರೆ ತುಂಬ ಚೆನ್ನಾಗಿ ಬರ್ತಿದ್ವು ಏನೋ ದೋಸೆ. ಅಂದರೆ ಆದಷ್ಟು 1 ಅವರ್ ಬೇಗನೆ, ಈಗ ನಾವು 10 ಗಂಟೆ ಹಂಗೆ ದೋಸೆ ಮಾಡ್ತೇವೆ ಅಂದರೆ ಒಂದು 8 ಗಂಟೆ ಹಂಗೆ ರುಬ್ಬಿದ್ರೆ ಒಂದು 2 ಅವರು ಒಂದು ಸ್ವಲ್ಪ ಹುಳಿ ಬಂದಂಗೆ ಆದರೆ ಚೆನ್ನಾಗಿ ಬರ್ತಾವೆ ದೋಸೆ. ಇವ್ರಿಗೆ ಮಾಡಬೇಕಾದ್ರೆ ಕ್ರಿಸ್ಪಿಯಾಗಿ ಬರಲಿಲ್ಲ. ಮತ್ತು ಚೆನ್ನಾಗಿ ಬಂತು ದೋಸೆ, ಕ್ರಿಸ್ಪಿಯಾಗಿ ಬಂದಿರಲಿಲ್ಲ. ನಾನು ಮಾಡೋ ಟೈಮಲ್ಲಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದು ಅವನು ಕೂಡ ಹೋದ. ಸೊ ಚಟ್ನಿ ಪಲ್ಯ ಖಾರ ಕೂಡ ನೋಡಿ, ಖಾರದ ಪುಡಿ ಹಾಕ್ಕೊಂಡು ಚೆನ್ನಾಗೈತೆ. ಟೇಸ್ಟ್ ಒಂಥರ ಚೆನ್ನಾಗೈತಿ, ಬಟ್ ಕ್ರಿಸ್ಪಿಯಾಗಿ ಅಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿಲ್ಲ. ಬಟ್ ಪರವಾಗಿಲ್ಲ, ತಿನ್ಬೋದು. ಅಂದರೆ ಒಂದು ಸ್ವಲ್ಪ ಹಿಟ್ಟು ಹುಳಿ ಬಂದಿರೋ ಥರ ಆಗಬೇಕು. ಹಂಗಾದ್ರೆ ಚೆನ್ನಾಗಿ ಆಗ್ತಾವೆ ಅಂದ್ಕೊತೀನಿ ಮೇ ಬಿ ಮುಂದೆ. ಬಟ್ ಪರವಾಗಿಲ್ಲ, ಬೆಳಗ್ಗೆ ರಾಜುಗೆ ಮಾಡಿಕೊಡೋದು ನೋಡಿದ್ರೆ ಈಗ ಪರವಾಗಿಲ್ಲ. ಜೊತೆಗೆ ಏನೋ ಬಾಳೆಕಾಯಿ ಪಲ್ಯ ಮಾಡಿದ್ದೆ, ಚಟ್ನಿ ಮಾಡೋಣ ಅಂತ ನೋಡಿದೆ, ಕಾಯಿ ಹಾಕೋ ಸರಿನೇ. ಸೊ ಇವತ್ತು ರಾಘವೇಂದ್ರ ಸ್ವಾಮಿ ಜನ್ಮದಿನ ಇದ್ದಿದ್ದರಿಂದ ತುಳಸಿ ಮತ್ತು ಮಲ್ಲಿಗೆ ಹೂವು ಮತ್ತು ಕಣಗ್ಲು ಥರನ ಅಂತ ಹೋದೆ. ಕಣಗ್ಲದ್ದು ಸಿಗಲಿಲ್ಲ, ತುಳಸಿ ಮತ್ತು ಮಲ್ಲಿಗೆ ಹೂವು ಸಿಕ್ತು ಪೂಜೆಗೆ ಅಂಥೇಳಿ. ನನಗೆ ಹಿಂದಿನ ದಿನವೇ ನೆನಪಿದ್ದಿದ್ರೆ ಹಿಂದಿನ ದಿನ ತಂದುಬಿಡ್ತಿದ್ದೆ, ಬಟ್ ನನಗದು ನೆನಪೇ ಇರಲಿಲ್ಲ. ಹಾಗಾಗಿ ಬೆಳಗ್ಗೆ ತಗೊಬಂದು ಎಲ್ಲ ಏನೋ ಕಸಾನು ಹೊಡೆದು ಕಲ್ಲೂ ಒರೆಸಿ ಎಲ್ಲ ಆಗಿತ್ತು. ಹಾಗಾಗಿ ತಗೊಬಂದು ಬೇಗ ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡೆ. ವಾರ ಕೂಡ ಮಂಗಳವಾರ ಮನೆ ದೇವ್ರ ವಾರ ಕೂಡ ಇತ್ತಲ್ಲ, ಹಾಗಾಗಿ
ಸೊ ಒಳ್ಳೆ ದಿನವೇ ಬಂದೈತಿ ಅಂಥೇಳಿ ಎಲ್ಲ ತೊಳೆದು ಮನೆ ದೇವ್ರು ಫಸ್ಟ್ ನಾನು ಏನು ಪೂಜೆ ಮಾಡ್ಬೇಕಂದ್ರೂ ನಾನಂತ ಅಲ್ಲ, ಯಾರಾದರೂ ಅಷ್ಟೇ ಯಾವ ಪೂಜೆ ಮಾಡ್ತೇವೆ ಅಂದರೂ ಫಸ್ಟ್ ಮನೆ ದೇವ್ರಿಗೆ ಗಣೇಶನ ಪೂಜೆ ಮಾಡಿಕೊಂಡು ಮನೆ ದೇವ್ರ ಪೂಜೆ ಮಾಡ್ಕೊಂಬಿಡ್ಬೇಕು. ಅದಾದಮೇಲೆ ನೋಡಿರಿ ಈ ಥರ ತುಳಸಿನೂ ಹಾಕಿ ಮಲ್ಲಿಗೆ ಹೂವನ್ನು ಹಾಕಿ ಒಂಥರ ಖುಷಿ, ಏನೋ ಒಂಥರ ಈ ಗುರುವಾರ ಬಂದ್ರೆ ಒಂಥರ ಖುಷಿ ಅಂತ ಅನ್ನಿಸ್ತದೆ ನನಗೆ. ಇನ್ನು ಇವತ್ತು ರಾಯರ ದಿನ ಇದ್ದಿದ್ದರಿಂದ ಬೇಗ ಬೇಗ ಎಲ್ಲ ಒರೆಸ್ಕೊಂಡು ಸೊ ಪೂಜೆ ಗೀಜೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೇವೆ. ಇಲ್ಲೇ ನಮ್ಮ ಮನೆ ಹತ್ರನೇ ಇದೆ. ನಾನು ಯಾವಾಗಲೂ ಜಯನಗರ ಹೋಗಿರ್ತಿದ್ದೆ, ಮನೆ ಹತ್ರನೇ ಇದೆ. ನಾನು ಈ ಲೇಔಟಿಗೆ ಬಂದಾಗ ನಾ ಬಂದ 6ನೇ ವರ್ಷ ಈ ಲೇಔಟಿಗೆ. 6 ವರ್ಷದ ಹಿಂದೆ ಹೋಗಿದ್ದೆ ನಾನು ದಸರಾ ಟೈಮಲ್ಲಿ. ಬಟ್ ಆ ಟೈಮಲ್ಲಿ ಅಲ್ಲಿ ಕಾಲಿಡೋಕೆ ಜಾಗ ಇದ್ದಿದ್ದಿಲ್ಲ, ಅಷ್ಟು ಕಾಡಿದ್ದಂಗಿತ್ತು. ಹಾಗಾಗಿ ರಾಜು ಮತ್ತೆ ಕರ್ಕೊಂಡು ಹೋಗಲೇ ಇಲ್ಲ ಅಲ್ಲಿಗೆ. ಹಾಗಾಗಿ ನನಗೂ ಎಲ್ಲೂ ದೂರ ಇರ್ಬೇಕು ಬಿಡು ಅಂತ ಅಂದ್ಕೊಂಡಿದ್ದೆ. ಬಟ್ ನಿಯರ್ ಐತಿ ಅಂತ ಗೊತ್ತಿತ್ತು, ಒಂದು 3 ಕಿಲೋಮೀಟ್ರ್ ಒಳಗೆ. ಹಾಗಾಗಿ ಹೋಗೋಣ ಇವತ್ತು ದೇವಸ್ಥಾನಕ್ಕೆ ಅಂತೇಳಿ ಪೂಜೆ ಎಲ್ಲ ಮಾಡ್ಕೊಂಡ್ವಿ. ಸೊ ಅದಾದಮೇಲೆ ಇನ್ನು ದೇವಸ್ಥಾನಕ್ಕೆ ಹೋದರೆ ಎಷ್ಟೊತ್ತಿಗೆ ಬರ್ತೇನೋ ಏನೋ, ಸ್ವಲ್ಪ ಸಾಂಬಾರು ಮಾಡಿಟ್ಬಿಟ್ರೆ ರೈಸ್ ಬಂದು ಏನಾದ್ರು ಮಾಡ್ಕೋಬೋದು ಅಂಥೇಳಿ ನುಗ್ಗಿಕಾಯಿ ಇತ್ತು, ನುಗ್ಗಿಕಾಯಿ ಬೇಳೆ ಮೆಂತ್ಯ ಸೊಪ್ಪು ಹಾಕಿ ಸಾಂಬಾರು ಮಾಡಿಕೊಂಡೆ. ಮಧ್ಯಾಹ್ನಕ್ಕೆ ನನಗೂ ಊಟಕ್ಕೆ ಬೇಕಿತ್ತು, ಸಂಜೆಗೆ ಹೋಗೋಣ ದೇವಸ್ಥಾನಕ್ಕೆ 5 ಗಂಟೆಗೆ ಅಂತ ಅಂದ್ಕೊಂಡ್ವಲ್ಲ, ಹಾಗಾಗಿ ಸಾಂಬಾರನ್ನು ಮಾಡಿಟ್ಟೆ. ಸೊ ಸಾಂಬಾರು ಮಾಡಿಟ್ಟು ನಾವು ಕೂಡ ರೆಡಿ ಆದೆ, ನಾನು ಕೂಡ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ. ಸೊ ದೇವಸ್ಥಾನಕ್ಕೆ ಹೋಗ್ಬೇಕಂತ ಹೇಳಿದರೆ ನಾನು ಆಲ್ಮೋಸ್ಟ್ ಅಲ್ಲಿ ಸೀರೆ ಹಾಕ್ಕೊಂಡೇ ಹೋಗೋದು. ಹಾಗಾಗಿ ಇನ್ನು ಈ ಸ್ಯಾರಿ ಬಂದುಬಿಟ್ಟು ನಮ್ಮ ಅಕ್ಕನ ಮಗಳು, ಅಂದರೆ ಯಶು ಇದ್ದಾಳಲ್ಲ ಅವ್ರ ಅತ್ತೆ ಮಗಳದು. ಅವಳು ಯಶು ತಗೊಬಂದಿದ್ಲು, ಮಂತ್ರಾಲಯ ಹೋಗಿದ್ಲಲ್ಲ ಅಕ್ಕಿ ಮೊನ್ನೆ, ಆವಾಗ ಉಟ್ಕೊಳಕ್ಕಂತ ತಗೊಬಂದಿದ್ಲು. ನನಗೂ ಈ ಸ್ಯಾರಿ ಅಂದರೆ ಮಧುಗೌಡ ಸ್ಯಾರೀಸ್ ಅಂತಲೇ ಫೇಮಸ್ ಇತ್ತಲ್ಲ, ಅಕ್ಕಿ ಉಟ್ಕೊಂಡಾಗಿಂದನೂ ತೊಗೋಬೇಕಂತಿದ್ದೆ. ಬಟ್ ಇವು ತೊಗೊಳ್ಳೋದೇನು ಅಂತ ಹೇಳಿದ್ರೆ ನನಗೀಗ ಪ್ರಮೋಷನ್ನಿಗೂ ಬಂದಿತ್ತಲ್ಲ ಒಂದು ಸೀರೆ, ಅದಾದಮೇಲೆ ನಾನು ಕೂಡ ಒಂದು ತೊಗೊಂಡೆ. ಇವು ಕಲರ್ ಹೋಗ್ಬಿಡ್ತಾವ ಅನ್ನೋ ಒಂದು ಭಯಕ್ಕೆ ಸೊ ತೊಗೊಳಕ್ಕೆ ಹೋಗಿದ್ದಿಲ್ಲ ನಾನು. ಬಟ್ ಒಂದು ಸಲ ಉಟ್ಕೊಳ್ಳೋಣ, ಈ ಕಾಂಬಿನೇಷನ್ ಸಖತ್ ಟ್ರೆಂಡ್ ಆಗಿತ್ತಲ್ಲ. ಹಾಗಾಗಿ ನನ್ನ ಹತ್ರನ ವೈಟ್ ಬ್ಲೌಸ್ ಇತ್ತಲ್ಲ, ವೈಟ್ ಬ್ಲೌಸಿಗೆ ಚೆನ್ನಾಗಿ ಕಾಣಿಸ್ತೈತಿ ಅಂಥೇಳಿ ಈಕಿ ಆ್ಯಕ್ಚುಲಿ ಅದೇ ಬ್ಲೌಸ್ನೇ ಹೊಲಿಸಿದಾಳೆ, ಆ ಸೀರೆ ಬಂದಿರೋ ಬ್ಲೌಸ್ನೇ ಹೊಲಿಸಿದಾಳೆ. ಅದಕ್ಕಿಂತ ಈ ಥರ ವೈಟ್ ಉಟ್ಕೊಂಡ್ರೆ ಸಖತ್ ಕಾಂಬಿನೇಷನ್ ಮಾತ್ರ ಸಖತ್ತಾಗಿ ಕಾಣಿಸ್ತೈತಿ ಒಂಥರ ಅಂಥೇಳಿ ನನ್ನ ಹತ್ರ ವೈಟ್ ಬ್ಲೌಸ್ ಇದ್ದಿದ್ದಕ್ಕೆ ಸೊ ನಾನು ಆ ಸೀರೆನ ವೇರ್ ಮಾಡ್ತೇನೆ. ಸೊ ಇನ್ನೂ ಟೈಮ್ ಇತ್ತು, ಅಕ್ಕರಿಗೆ ಕಾಲ್ ಮಾಡಿದೆ, ರೆಡಿನಾ ನೀವೆಲ್ಲ? ನಾನು ಕೂಡ ರೆಡಿ ಆದೆ ಅಂತಂದು. ಸೊ ಮಳೆ ಮೋಡ ಒಂದಾಗಿತ್ತು, ಬೇಗನೆ ಹೋಗೋಣ, ಹೋಗಿ ಮತ್ತು ಬಂದು ನಾನು ನೈಟಿಗೆ ಅಡುಗೆ ಮಾಡಬೇಕಿತ್ತು. ಸೊ ಮತ್ತು ಇವರು ಬರೋರಾಗ್ತಾರೆ ಅಂಥೇಳಿ ಈ ಥರ ಇದೆ ಸೀರೆ. ಅದು ಮೈಸೂರು ಸಿಲ್ಕ್ ಅಂತ. ಅದು ಎಷ್ಟೇ ಸೀರೆ ಇರಲಿ ಮತ್ತು ಬೇರೆ ಸೀರೆ ಮೇಲೆನೇ ಕಣ್ಣು. ನನಗಂತೂ ಸೀರೆ ಕ್ರೇಜ್ ಅಂದ್ರೆ ಅಷ್ಟು ನನಗೆ. ಈ ಬಟ್ಟೆ ಒಳಗೆ ಅಂತ ಹೇಳಿದ್ರೆ ಸೀರೆ ಮೇಲೆ ಭಾಳ ಇಷ್ಟ ನನಗೆ. ಹಾಗಾಗಿ ಇದನ್ನು ಉಟ್ಕೋಬೇಕಂತೇಳಿ ಅನಿಸಿತ್ತು, ಹಾಗಾಗಿ ಇದನ್ನು ಕೂಡ ಉಟ್ಕೊಂಡೆ. ಈ ಥರ ಇದು ಮಧುಗೌಡ ಸ್ಯಾರೀಸ್ ಅಂತಲೇ ಫೇಮಸ್ ಆಗಿತ್ತಲ್ಲ, ಹಾಗಾಗಿ ಈ ಸೀರೆನ ನಾನು ತಗೋಬೇಕು ಅನ್ನಕೊಂತಿದ್ದೆ, ಆಗಲೇ ಇಲ್ಲ. ಹಾಗಾಗಿ ಸೊ ಇದು ಒಂದು ಟೈಮ್ ಉಟ್ಬಿಡೋಣ ಅಂಥೇಳಿ ಉಟ್ಕೊಂಡೆ. ನಂದು ವೈಟ್ ಬ್ಲೌಸ್ ಇತ್ತಲ್ಲ, ಸೊ ಅದಕ್ಕೆ ಮ್ಯಾಚ್ ಆಗ್ತಿ ಅಂತ ಹೇಳಿ ಉಟ್ಕೊಂಡೆ. ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳ್ರಿ. ಸೊ ಈಗ ಹೋಗ್ಬೇಕು ದೇವಸ್ಥಾನಕ್ಕೆ. ಸೊ ಬರ್ರಿ, ಇಲ್ಲೇ ಐತಿ ದೇವಸ್ಥಾನ, ಅಲ್ಲಿ ಪೂಜೆ ಎಲ್ಲ ಹೆಂಗೆ ಮಾಡಿರ್ತಾರೆ ಏನೋ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಹೆಂಗೆ ಕಾಣಕತ್ತೈತೆ ಏನೋ ಗೊತ್ತಿಲ್ಲ, ನನಗೇನೋ ಚಂದ ಕಾಣತೈತಿ ಅಂತ ಅನ್ಸಾಕತ್ತೈತಿ. ಬಟ್ ಹೆಂಗೆ ಕಾಣಿಸ್ತೈತಿ ಅಂತ ಕಮೆಂಟ್ ಹಾಕ್ರಿ. ಹೆಂಗಾರ ಕಾಣಲಿ, ಅನಿವಾರ್ಯ. ನಮ್ಮಂಥ ಕಣ್ಣು ಕಾಣಲಿಲ್ದರಿಗೆ ಇದು ಹಾಕ್ಕೊಂಡ್ರೆ ಕಣ್ಣು ಕಾಣಲಿಲ್ದಕ್ಕೆ ಅಂತಲ್ಲ, ಇದು ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಹೆಡ್ಡೇಕು ಕಡಿಮೆ ಆಗ್ತದೆ ನನಗೆ. ಆ ಕಾರಣಕ್ಕೆ ಅದು ಚಂದರ ಕಾಣಲಿ. ಫಸ್ಟಿಗಂತರೂ ಚಂದ ಇರ್ತಿರ್ಲಿಲ್ಲ, ಅಷ್ಟು ವರ್ಸ್ಟ್ ಆಗಿತ್ತು ನನ್ನ ಅಸ್ಪೆಕ್ಟ್. ಲಾಸ್ಟ್ ಟೈಮ್ ಏನು ಪರವಾಗಿಲ್ಲ, ಚೆನ್ನಾಗಿತ್ತು. ಬಟ್ ನನಗೆ ಚಂದ ಕಾಣೋದಕ್ಕಿಂತ ನನ್ನ ಹೆಡ್ಡೇಕ್ ಕಡಿಮೆ ಆಗಬೇಕಾಗಿತ್ತು. ಬಟ್ ಈ ಸಲ ಚೇಂಜ್ ಮಾಡೀನಿ. ಹೆಂಗೆ ಕಾಣಿಸ್ತೈತಿ ಅಂಥೇಳಿ ಕಮೆಂಟ್ ಹಾಕಿ. ಬಂದಿದೆಯಲ್ಲ ಲಕ್ಕಂತ, ಅವಳಿಗೆ ಬ್ಲೂ ಬೇಕು ಅನ್ಸುತ್ತೆ. ಎದಕ್ಕೆ ರೀ? ಅವಳೊಂದು ಬ್ಲೂ ಕಲರ್ದು ಸೀರೆ ತಗೊಂಡ್ಲ ನೋಡಿ ಇವಳ ಹತ್ರ, ನಿರ್ಮಲನ ಹತ್ರ. ಅದಕ್ಕೆ ವೈಟ್ ಹಾಕಿದ್ರು ಚಂದ ಕಾಣಿಸುತ್ತಾಗ. ಫುಲ್ ವೈಟ್ ಚೆನ್ನಾಗಿ ಕಾಣುತ್ತೆ. ಅದು ಸಿಲ್ವರ್ ಅಲ್ವಾ, ಗೋಲ್ಡ್ ಇಲ್ವಲ್ಲ. ಗೋಲ್ಡ್ ಇದ್ರೆ ಸೆಟ್ ಆಗಿರೋದು. ಒಂದು ಕ್ಯಾಬ್ ಮಾಡ್ಕೊಂಡು ಇಲ್ಲೇ 2 ಕಿಲೋಮೀಟ್ರ್ ಅಲ್ಲ, ಹಾಗಾಗಿ ಒಂದು ಕ್ಯಾಬ್ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋದ್ವಿ. ವಿಟಸಂದ್ರ ಅಂಥೇಳಿ ಇಲ್ಲೇ ನಿಯರ್ ಇದೆ, ಎಲೆಕ್ಟ್ರಾನಿಕ್ ಸಿಟಿನೇ. ಸೊ ಚೆನ್ನಾಗಿದೆ ದೇವಸ್ಥಾನ. ಮಂತ್ರಾಲಯದಲ್ಲಿ ನೋಡ್ದಂಗೆ ಆಯಿತು ರಾಯರನ್ನ. ಸೊ ದರ್ಶನ ಎಲ್ಲ ಮಾಡಿಕೊಂಡು ಅಲ್ಲಿ ತೀರ್ಥ ಪ್ರಸಾದನೂ ತೊಗೊಂಡು ಅಕ್ಷತೆ ಕೊಡ್ತಾರೆ. ಅದೊಂದು ಮಂತ್ರಾಲಯದಲ್ಲಿ ಕೊಡ್ತಾರಲ್ಲ, ಅದೇ ಥರನೇ ಅಕ್ಷತೆನೂ ಇಸ್ಕೊಂಡು ಪ್ರದಕ್ಷಿಣೆ ಎಲ್ಲ ಹಾಕ್ಕೊಂಡೆ. ಅಲ್ಲಿ ಏನಂದರೆ ಅವತ್ತಿನ ದಿನ ಜನ್ಮದಿನ ಇದ್ದಿದ್ದರಿಂದ ಈ ತೇರಿಂದೆಲ್ಲ ಎಳೆದು ಪೂಜೆ ಎಲ್ಲ ಮಾಡಿದರು. ಅದಾದಮೇಲೆ ಅಲ್ಲೊಂದು ಅಜ್ಜಿ ಹಾಡು ಕೂಡ ಹೇಳ್ತಾಯಿದ್ರು. ಎನ್ನ ಸಾಕು ಮಾಡದೆ ಓಡಬೇಡ
ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಪ್ರಸಾದ ಇತ್ತು, ಮೊಸರನ್ನ, ಪಲಾವು, ಮತ್ತು ಇವ್ರು ನಮ್ಮ ಫ್ರೆಂಡ್ಸ್ ಇದ್ದಾರೆ ಅಲ್ಲೇ ಅಂತ ಹೇಳಿದ್ನಲ್ಲ, ಅವರು 3 ಜನ ಎಲ್ಲ ಇದ್ದರೆ ಅವ್ರನ್ನೂ ಮಾತಾಡ್ಸ್ಕೊಂಡು ನಾವು ಈಗ ಅವ್ರನ್ನ ಯಾರನ್ನೂ ವಿಡಿಯೋದಲ್ಲಿ ತೊಗೊಳ್ಳೇ ಇಲ್ಲ, ಮಾತಾಡ್ಸೋದೇ ಅವನಾಗ್ಬಿಡುತ್ತೆ ನನಗೆ. ಆಮೇಲೆ ಎಲ್ಲರೂ ಕುತ್ಕೊಂಡು ಪ್ರಸಾದ ತಿಂದ್ವಿ. ನೀವು ದಾನು ಅಕ್ಕನ ಮಗ, ಇವ್ನು ಯಾವಾಗೂ ವಿಡಿಯೋದಲ್ಲಿ ಬರೋದೇ ಇಲ್ಲ, ಹಂಗಾಗಿ ವಿಡಿಯೋ ತೊಗೊಂಡೆ. ಇನ್ನು ದೇವಸ್ಥಾನದಿಂದ ಪ್ರಸಾದ ಎಲ್ಲ ತೊಗೊಂಡು ಮನೆಗೆ ಹೊರಟ್ವಿ ನೋಡ್ರಿ. ಈಗ ಅಬ್ಬಾ ಶಬಾಷ್, ನಮ್ಮ ಓಣ್ಯಾಗ ಹಚ್ಚಿ ರೂಢಾಗ್ಬಿಟ್ಟತ್ತ. ನಿಮ್ಮಿಂದನ ಈಗ ಈ ರೋಡಿಗೆ ಬೆಳಕು ಬರಲಿ. ಬಾಗಿಲಿಗೆ ಒಂದು ಈ ಕಡೆ ಒಂದು ಕೈ ಇಟ್ಕೊಂಡು ಸ್ವಲ್ಪ ಏನು ಪ್ರೆಸ್ ಮಾಡಿ, ಸ್ವಲ್ಪ ಲಾಂಗ್ ಆಗಿ ಪ್ರೆಸ್ ಮಾಡ್ಬೇಕು. ಕೈಗೆ ಒಂದು ಸ್ವಲ್ಪ ಸ್ಟ್ರೆಸ್ ಇರೋ ಥರ ಪ್ರೆಸ್ ಮಾಡಿ 1 ರಿಂದ 30 ಮಟ್ಟ ನಂಬರ್ ಹೇಳ್ಬೇಕು. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30. ಸೊ ಈಗ ಮುಂದೆ ಬಂದ್ರೆ ಕೈ ತಾನ ಆ ಕಡೆಯಿಂದ ಆ ಕಡೆ, ಈ ಕಡೆಯಿಂದ ಈ ಕಡೆ ಬಾರೋಣ ಅನಿಸ್ತದೆ ಸ್ವಲ್ಪ ಹಿಂಗಾಗತ್ತಂತ ನಿಂತಾನೆ ಕಾಯಿ. ನೀವು ಟ್ರೈ ಮಾಡಿ ನೋಡ್ರಿ. ಇವನು ಟ್ರೈ ಮಾಡಕತ್ತಾನ. 1 2 3 4 5 6 7 8 ಆಕತ್ತೊಂದು ಸ್ವಲ್ಪ ಒಂದು ಸ್ವಲ್ಪ ಹಿಂಗೆ ಎತ್ತದಂಗೆ ಆಕತ್ತೊಂದು ಸ್ವಲ್ಪ. ಸೊ ನೀವು ಕೂಡ ಟ್ರೈ ಮಾಡಿ, ನಿಮಗೂ ಕೈ ಆ ಥರ ಮುಂದೋಗುತ್ತಾ ಕಮೆಂಟ್ ಹಾಕಿ. ಸೊ ಈಗ ಮನೆಗೆ ಬಂದು ಚಹಾ ಕುಡ್ದೆ. ಈಗ ಇಲ್ಲೇ ಒಂದು ಎಕ್ಸಿಬಿಷನ್ ಬಂದದಂತ, ಸೊ ನೋಡಕ್ಕೆ ಹೋಗೋಣ ಬರ್ರಿ. ಹೋಗೋಣ. ಎಕ್ಸಿಬಿಷನ್ ಅಂತ ಹೇಳಿದ್ನಲ್ಲ, ಹಾಗಾಗಿ ಅಲ್ಲ ಹುಡುಗರಿಗೆ ಆಟ ಆಡೋವೆಲ್ಲ ಅದಾವೆ. ಬಟ್ ನನಗೆ ಇವೆಲ್ಲ ಆಡೋಕೆ ಹೆದರಿಕಾಗತ್ತಪ್ಪ ಅಪ್ಪ. ಹಂಗಾಗಿ ನಾನು ಯಾವ ಆಡೋಲ್ಲ. ಒಂದು ಸಲ ಆಡೋಕೆ ಹೋಗಿ ತಲೆ ತಿರುಗಿ, ಒಂದು ಸಲ ಇನ್ನೊಂದು ಆಡೋಕೆ ಹೋಗಿ ಕೆಳಗೆ ಇಳಿಸ್ಬಿಟ್ಟಿದ್ದೆ. ಹಂಗಾಗಿ ಆಡೋಕೆ ಹೋಗಲ್ಲ ನಾನು. ಜಸ್ಟ್ ನೋಡಿದೆ, ಹಂಗೆ ಒಂಚೂರು ವಿಡಿಯೋ ತೊಗೊಂಡು ಅಂದರೆ ಇಂಥ ಎಕ್ಸಿಬಿಷನ್ ಒಳಗಡೆ ದೊಡ್ಡ ದೊಡ್ಡ ಶಾಪ್ಗಳೆಲ್ಲ ಹಾಕಿರ್ತಾರಲ್ಲ, ಚೆನ್ನಾಗಿರ್ತೈತಿ. ನೀವೆಲ್ಲ ಮಡಿಕೆಗಳು ಅವೆಲ್ಲ ಲಾಸ್ಟ್ ಟೈಮ್ ನಾನು ಇದೇ ಥರ ಒಂದು ಶಾಪಲ್ಲಿ ಇದೇ ಥರ ಒಂದು ಎಕ್ಸಿಬಿಷನ್ ಒಳಗಡೆ ನಾನು ಕೂಡ ಏನು ಮಣ್ಣಿನ ಪಾತ್ರೆಗಳು ತೊಗೊಬಂದಿದ್ದು. ಇವೆಲ್ಲ ನೋಡಿದ್ರೆ ತೊಗೋಬೇಕಂತ ಅನ್ನಿಸ್ತೈತಿ, ಬಟ್ ನನ್ನ ಕೈಯಾಗಿ ಇವೆಲ್ಲ ತಾಳ್ಕಿ ಬರಲ್ಲ. ಹಾಗಾಗಿ ಹಂಗೆ ನೋಡ್ಕೊಬಂದೆ ವಿಡಿಯೋನ. ಒಳಗಡೆ ಹೋದ್ವಿ. ಸೊ ಒಳಗಡೆನೂ ಏನೋ ಬಿಂದಿದೆ ಒಂದು ಸ್ಟೋರ್ ಮಾಡಿಬಿಟ್ಟಾರೆ ನೋಡ್ರಿ. ಇಲ್ಲಿ ಬಿಂದಿ ಅಂತಂದ ಒಂದು ಸ್ಟೋರು, 10 ರೂಪಾಯಿ 20 ರೂಪಾಯಿ 30 ರೂಪಾಯಿ ಅನ್ನೋದೊಂದು ಬಿಂದಿ ಅನ್ನೋದೊಂದು ಸ್ಟೋರ್ ಮಾಡಿದ್ದು. ತೋರ್ಸು, ಕೈ ಹಿಡ್ಕೊಂಡು ಫಸ್ಟ್ ತೋರಿಸು. ಓಯ್ ಅಲ್ಲೊಂದು ತೋರಿಸು. ಚೆಂದಾಗತ್ತ. ಆಫೀಸ್ಗೆ ಹಾಕೊಂಡು ಹೋಗಿ ಹಿಂಗೆ ಏನನ್ನಲ್ಲ, ಚೆಂದಾಗತ್ತ. ಸೊ ಅದಾದಮೇಲೆ ಬ್ಯಾಂಗಲ್ಸ್ ತುಂಡ್ರಿ, ಇಷ್ಟು ಕಲರ್. ಈಗಂತೂ ನಾನು ಇವೆಲ್ಲ ಬಳಿ ಹಾಕೋದ ಬಿಟ್ಬಿಟ್ಟೀನಿ. ಗಾಜಿನ ಬಳಿ ಬಿಟ್ಟರೆ ಬೇರೆ ಯಾವ ಬಳಿ ಹಾಕ್ಯನಕ್ಕೆ ಮನಸ್ಸಾಗಲ್ಲ. ಹಾಗಾಗಿ ಏನೂ ತೊಗೊಳ್ಳಿಲ್ಲ. ಒಂದೇ ಒಂದೇನೋ ಇದು ಹುಣಸೆ ಹಣ್ಣಿಂದ ಒಂದು ಬರ್ತತಿ ಚಾಕ್ಲೇಟ್ ಥರ, ಅದನ್ನು ಒಂದು ತೊಗೊಂಡೆ. ಇಲ್ಲೆಲ್ಲ ಮಸಾಲ ಎಲ್ಲ ಇತ್ತಲ್ಲ, ಇಲ್ಲಿ ಕಾಣಿಸ್ತೈತೆ ನೋಡ್ರಿ. ಇದೊಂದು ತೊಗೊಂಡು ಬಂದೆ. 20 30 ರೂಪೀಸ್ ಏನೋ ಅಂದರು. ಅದನ್ನೊಂದು ಸ್ವಲ್ಪ ತೊಗೊಂಡು ಬಂದೆ. ಅದನ್ನ ಮತ್ತಿನ್ನೇನು ಖರೀದಿ ಮಾಡೋಕ್ಕೆ ಹೋಗಲಿಲ್ಲ. ಸುಮ್ಮನೆ ರೊಕ್ಕ ವೇಸ್ಟು ಅಂಥೇಳಿ ಏನು ಖರೀದಿ ಮಾಡಲಿಲ್ಲ. ಇವು ರಾಜು ಕೈ ಹಾಕಿದ್ರಲ್ಲ ಈಗ. ಸೊ ಅದನ್ನೇ ಒಂದು 1/4 kg ಅಷ್ಟು ತೊಗೊಬಂದೆ. ಹುಣಸೆ ಹಣ್ಣಿನಿಂದ ಮಾಡಿರ್ತಾರಲ್ಲ, ಅದೊಂಥರ ಚೆನ್ನಾಗಿರ್ತೈತಿ ಟೇಸ್ಟ್. ಯಾವಾಗಾರ ಬಾಯಿ ಕೆಟ್ಟಾಗ ತಿನ್ನಕ್ಕೆ ಬರ್ತೈತಿ ಅಂಥೇಳಿ ಅದನ್ನೊಂದು ಎಷ್ಟು 100 ಗ್ರಾಮ ಏನೋ ತೊಗೊಂಡು ಬಂದೆ. ಮತ್ತು ಇನ್ನೇನಿಲ್ಲ, ಡ್ರೆಸ್ಗಳೆಲ್ಲ ಹಾಕಿದ್ದಾರೆ. ಸೊ ಮ್ಯಾಟು ಆ ಥರ ಎಲ್ಲ. ಈಗ ಈ ಪಿಂಗಾಣಿ ಐಟಮ್ಗಳು ಭಾಳ ಹಾಕ್ಯಾರ. ಪಿಂಗಾಣಿ ಐಟಮ್ಗಳು ನೋಡಿದರೆ ಇಷ್ಟಿಷ್ಟು ಸಣ್ಣ ಚಂದ ಇರ್ತಾವೆ, ತೊಗೋಬೇಕಂತ ಅನಿಸ್ತೈತಿ. ಅದಕ್ಕೆ ಆಮೇಲೆ ನೋಡೋಣ ಅಂತ ಈ ಒಳಗಡೆ ಬಂದೆ. ಸೊ ಇವೆಲ್ಲ ಮುಗಿಸ್ಕೊಂಡು ಹೊರಗಡೆ ಹೋದ್ವಿ. ಇಲ್ಲಿ ನೋಡ್ರಿ ಪಿಂಗಾಣಿ ಇದೆ ಹೆಂಗೆ ಗಣಿ ಇದು ನೋಡಿದ್ದು ಕೈ ತೊಳ್ಕೊಳಕನ. ರಾಜ್ 2 ಅಂತ ಇದು ಕೇಳಿ. ಇವನ್ನೆಲ್ಲ ಒಂದೊಂದು ಕೇಳಿ ಒಂದು ರೇಟ್. ಇದನ್ನ ತಡೆಯಂಗಿಲ್ಲ ಅಂತ ನಾನೇನು ತೊಗೊಳಕ್ಕೆ ಹೋಗಲಿಲ್ಲ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ನೋಡ್ರಿ. ಈ ವ್ಲಾಗ್ ಏನಾರು ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ.
ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.